ರಾಕ್ಷಸ ಇದು ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ ಆಗಿದೆ. ಹೌದು, ಪ್ರಜ್ವಲ್ ದೇವರಾಜ್ ಅವರು ಈ ಸಿನಿಮಾದ ಮೇನ್ ಲೀಡಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೌದು, ಇದರ ಒನ್ ಲೈನ್ ಕತೆಗೆ ಬರೋದಾದರೆ, ಪ್ರಜ್ವಲ್ ದೇವರಾಜ್ ಈ ಸಿನಿಮಾದಲ್ಲಿ ಸತ್ಯ ಎನ್ನುವ ಪಾತ್ರವನ್ನು ಮಾಡಿದ್ದಾರೆ. ಈ ಸತ್ಯನಿಗೆ ಒಂದು ಬಾಕ್ಸ್ ಸಿಗುತ್ತೆ. ಆ ಬಾಕ್ಸ್ನಿಂದ ಪ್ರಜ್ವಲ್ ದೇವರಾಜ್ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಏನಾಗುತ್ತೆ, ಆ ಬಾಕ್ಸ್ ಹೇಗೆ ಸಿಕ್ತು ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಅಂತ ಹೇಳಬೇಕು. ಈ ಸಿನಿಮಾದಲ್ಲಿ ಬ್ರಹ್ಮ ರಾಕ್ಷಸನ ಕ್ಯಾರೆಕ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್. ಹೌದು, ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಹಾಗೂ ಬ್ರಹ್ಮ ರಾಕ್ಷಸನ ಕ್ಯಾರೆಕ್ಟರ್ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಬೇಕು. ಹೌದು, ಬ್ರಹ್ಮ ರಾಕ್ಷಸನ ಕತೆ ಸುಮ್ಮನೆ ಈ ಸಿನಿಮಾದಲ್ಲಿ ತಗೊಂಡು ಬರಬೇಕು ಅಂತ ತಗೊಂಡು ಬಂದಿಲ್ಲ. ಆ ಬ್ರಹ್ಮ ರಾಕ್ಷಸ ಹೇಗೆ ಹುಟ್ಟಿದ, ಅವನು ಏನು ಮಾಡ್ತಾಯಿದ್ದ ಮೊದಲು ಅನ್ನೋದೆಲ್ಲ ಈ ಸಿನಿಮಾದ ಮೊದಲೇ ತೋರಿಸಲಾಗುತ್ತೆ. ನಮ್ಮ ಕನ್ನಡ ಸಿನಿಮಾದಲ್ಲಿ ಹೀರೋಗಳು ತುಂಬ ವಿಭಿನ್ನ ಜಾನರ್ನ ಕತೆಗಳು ಮಾಡೋದು ಬೇರೆ ಯಾರೂ ಅಲ್ಲ, ಅದು ನಮ್ಮ ಪ್ರಜ್ವಲ್ ದೇವರಾಜ್ ಒಬ್ಬರೇ ಅಂತಲೇ ಹೇಳಬೇಕು. ಹೌದು, ಈ ಥರದ ಸಿನಿಮಾಗಳು ತೊಗೊಂಡಿರೋದು ನಿಜಕ್ಕೂ ಪ್ರಜ್ವಲ್ ದೇವರಾಜ್ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಫಸ್ಟ್ 30 ಮಿನಿಟ್ಸ್ ಈ ಮೂವಿ ನಾರ್ಮಲ್ ಆಗೇ ಸಾಗ್ತಾ ಇರುತ್ತೆ. ತದನಂತರ 30 ಮಿನಿಟ್ಸ್ ಆದಮೇಲೆ ಒಂದು ಆಕ್ಸಿಡೆಂಟ್ ಕೇಸ ಬರುತ್ತೆ. ಸೊ ಅದಾದ ನಂತರ ಈ ಸಿನಿಮಾ ಸಖತ್ ಥ್ರಿಲ್ಲಿಂಗ್ ಆಗಿ, ಸಸ್ಪೆನ್ಸ್ ಆಗಿ, ಹಾರರ್ನ ಕಡೆ ಕರ್ಕೊಂಡು ಹೋಗುತ್ತೆ. ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಹಾಗೂ ಬ್ರಹ್ಮ ರಾಕ್ಷಸ ಬಿಟ್ಟರೆ ಬೇರೆ ಯಾವ ಕ್ಯಾರೆಕ್ಟರ್ ಕೂಡ ಅಷ್ಟೊಂದು ಸಿನಿಮಾಗೆ ಪ್ಲಸ್ ಆಗಿಲ್ಲ ಅಂತಲೇ ಹೇಳಬೇಕು. ಹೌದು, ಈ ಸಿನಿಮಾನ ಮೇಲೆ ಎತ್ತಿದ್ದು ಪ್ರಜ್ವಲ್ ದೇವರಾಜ್ ಅವರ ಪರ್ಫಾರ್ಮೆನ್ಸ್ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಅಂತಲೇ ಹೇಳಬೇಕು. ಹೀರೋಯಿನ್ ಸೋನಲ್ ಮಂಟೋರೋ ಪಾತ್ರ ಮತ್ತು ಇತರ ಪಾತ್ರಗಳು ಯಾವುದೇ ಅಷ್ಟು ನಮ್ಮ ತಲೆಯಲ್ಲಿ ಉಳ್ಕೊಳ್ಳೋದೇ ಇಲ್ಲ. ಅಷ್ಟೊಂದು ಪ್ರಜ್ವಲ್ ದೇವರಾಜ್ ಅವರು ಸ್ಕ್ರೀನ್ನಲ್ಲಿ ಕಾಣಿಸಿಕೊಳ್ತಾರೆ. ಸಿನಿಮಾದ ಮೊದಲಿನಿಂದ ಹಿಡಿದು ಕೊನೆಯವರೆಗೂ ಪ್ರಜ್ವಲ್ ದೇವರಾಜ್ ಮತ್ತು ಬ್ರಹ್ಮ ರಾಕ್ಷಸನ ಕಾಳಗ ಬಿಟ್ಟರೆ ಈ ಸಿನಿಮಾದಲ್ಲಿ ಬೇರೆ ಯಾವುದೇ ಪಾತ್ರದ ಒಂದು ಛಾಪು ಕಾಣಿಸೋದೇ ಇಲ್ಲ. ಫಸ್ಟ್ ಹಾಫ್ ಹೀಗೆ ಪ್ರಜ್ವಲ್ ದೇವರಾಜ್ ಮತ್ತು ಬ್ರಹ್ಮದ ರಾಕ್ಷಸನ ಕಾಳಗ ನಡೀತಾನೆ ಹೋಗ್ತಾ ಇರುತ್ತೆ. ಇಂಟರ್ವಲಲ್ಲಿ ಕೊಡ್ತಾರೆ ಒಂದು ಟ್ವಿಸ್ಟು, ಸಖತ್ತಾಗಿತ್ತು, ಆದರೆ ತಲೆಗೆ ಹುಳ ಬಿಡ್ತು. ಹೌದು, ಇದನ್ನು ಇಂಟರ್ವಲ್ ಆದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಯಾವ ಥರ ಕಥೆನ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅಂತ ನಿರ್ದೇಶಕರು ಪ್ರೇಕ್ಷಕರಿಗೆ ತಲೆಗೆ ಹುಳ ಬಿಟ್ಟರು. ಇಂಟರ್ವಲ್ ಆದಮೇಲೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಜವಾದ ತಲೆ ಹುಳ ಬಿಡೋ ಕೆಲಸ ನಿರ್ದೇಶಕರು ಆಡಿಯನ್ಸ್ಗೆ ಕೊಟ್ಟಿದ್ದರು. ಹೌದು, ನಿಮ್ಮಲ್ಲಿ ಎಷ್ಟು ತಾಳ್ಮೆ ಇದೆ ಮತ್ತು ಎಷ್ಟು ಕನ್ಫ್ಯೂಷನ್ನ ಕಂಟ್ರೋಲ್ ಮಾಡೋಕ್ಕಿದೆ ಅಂತ ಸೆಕೆಂಡ್ ಹಾಫ್ನಲ್ಲಿ ನಿಮ್ಮ ಪೇಷನ್ಸ್ನ ತುಂಬಾ ಚೆಕ್ ಮಾಡುತ್ತೆ ರಾಕ್ಷಸ ಸಿನಿಮಾ. ಫಸ್ಟ್ ಹಾಫ್ನಲ್ಲಿದ್ದಂಥ ಸೀನ್ಗಳು ಸೆಕೆಂಡ್ ಹಾಫ್ನಲ್ಲಿ ಪದೇ 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 ರಿಪೀಟ್ ಆಗಿ 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 ಪ್ರೇಕ್ಷಕರಿಗೆ ತುಂಬಾ ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್ ಕೊಟ್ಬಿಟ್ರು ಅಂತಲೇ ಹೇಳಬೇಕು. ಪ್ರೇಕ್ಷಕರು ತಲೆಗೆ ಹುಳ ಬಿಟ್ಕೊಳ್ಳೋದಲ್ಲ, ತಲೆನೇ ತೆಗೆದ್ಬಿಟ್ಟು ಸೈಡಿಗೆ ಇಡಬೇಕಾಗಿತ್ತು. ನಿಜವಾಗ್ಲೂ ಆಡಿಯನ್ಸ್ಗೆ ಕನ್ಫ್ಯೂಸ್ ಮೇಲೆ ಕನ್ಫ್ಯೂಸ್ ಮಾಡಿ ತಲೆನ ತಿನ್ನೋದ್ರಲ್ಲಿ ಡೈರೆಕ್ಟರ್ ಇಲ್ಲಿ ಪಾಸ್ ಆಗಿದ್ದಾರೆ ಅಂತಲೇ ಹೇಳಬೇಕು. ಒಟ್ಟಾರೆಯಾಗಿ ಈ ಸಿನಿಮಾ ತುಂಬಾ ವೇಗದಲ್ಲಿ ಸಾಗ್ತಾ ಇರುತ್ತೆ. ಸೆಕೆಂಡ್ ಹಾಫ್ನಲ್ಲೂ ಕೂಡ ಈ ಕಥೆನ ಮುಂದುವರಿಸ್ತಾರ ಅಥವಾ ಇದೇ ಥರ ಕನ್ಫ್ಯೂಷನ್ ಮಾಡಿ ಕ್ಲೈಮ್ಯಾಕ್ಸ್ ಇದೇ ಥರ ಎಂಡ್ ಮಾಡ್ತಾರ ಅಂತ ಅಂದ್ಕೊಂಡಿದ್ವಿ. ಆದರೆ ಕ್ಲೈಮ್ಯಾಕ್ಸಲ್ಲೂ ಕೂಡ ಸಖತ್ತಾಗಿ ಟ್ವಿಸ್ಟ್ನ ಕೊಟ್ಟರು ಡೈರೆಕ್ಟರು. ಹೌದು, ಈ ಬ್ರಹ್ಮ ರಾಕ್ಷಸ ಮತ್ತು ಸತ್ಯ ಎನ್ನುವ ಪ್ರಜ್ವಲ್ ದೇವರಾಜ್ ಅವರ ಕ್ಯಾರೆಕ್ಟರ್ಗೆ ಕ್ಲೈಮ್ಯಾಕ್ಸಲ್ಲಿ ಒಂದು ಕನ್ಕ್ಲೂಷನನ್ನು ಕೊಟ್ಬಿಟ್ಟರು. ಹೌದು, ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆವಾಗ ಈ ಸಿನಿಮಾ ಫುಲ್ಲಾಗಿ ಸ್ಯಾಟಿಸ್ಫೈ ಆಯಿತು ಅಂತಲೇ ಹೇಳಬೇಕು. ಈ ಸಿನಿಮಾದಲ್ಲಿ ಕ್ಯಾಮ್ರಾ ವರ್ಕ್ ಕೂಡ ತುಂಬಾ ಸಖತ್ತಾಗಿ ಮೂಡಿ ಬಂದಿದೆ. ಹೌದು, ತುಂಬಾ ಕ್ಲೋಸಪ್ ಶಾಟ್ಗಳು ತೊಗೊಂಡಿದ್ದಾರೆ ಕ್ಯಾಮ್ರಾಮ್ಯಾನ್ ಅಂತ ಹೇಳಬೇಕು. ಹಾಗೆ ಮ್ಯೂಸಿಕ್ ಕೂಡ ನಮ್ಮ ಅಜನೀಶ್ ಭಾಯ್ ಸೀಕ್ವೆನ್ಸಸ್ಗೆ ತಕ್ಕ ಹಾಗೆ ಕೊಟ್ಟಿದ್ದಾರೆ. ಇವರ ಮ್ಯೂಸಿಕ್ಕಿಂದನೇ ಅರ್ಧ ಸಿನಿಮಾ ನಮಗೆ ಗ್ರಿಪ್ಪಾಗಿ
ಇಟ್ಕೊಂಡಿತ್ತು. ಒಟ್ಟಾರೆಯಾಗಿ ಹೇಳೋದಾದರೆ ಬ್ರಹ್ಮ ರಾಕ್ಷಸ ಮತ್ತು ಪ್ರಜ್ವಲ್ ದೇವರಾಜ್ ಅವರ ಡಾಮಿನೆನ್ಸ್ ತುಂಬಾ ಇದೆ ಈ ಸಿನಿಮಾದ ಉದ್ದಕ್ಕೂ. ಇದು ಒಂದು ಒಳ್ಳೆಯ ಒನ್ ಟೈಮ್ ಗುಡ್ ವಾಚಬಲ್ ಸಿನಿಮಾ ಆಗಿದೆ. ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೆ ಏನಿಸ್ತು ಎಂದು ಕಾಮೆಂಟ್ನಲ್ಲಿ ತಿಳಿಸಿ.